ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ನಾವು ಗಿಡಗಳು ಚೆನ್ನಾಗಿ ಬರಬೇಕು ಅಂದರೆ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಹಾಗಾಗಿ ನಾನು ಕೋಕೋಪೀಟನ್ನು ಹಾಕೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಮೆಥಡಲ್ಲಿ ನೀವು ಹಾಕೋದ್ರಿಂದ ಯಾವುದೇ ರೀತಿ ಹಾನಿಯಾಗಲ್ಲ. ನಾವು ಕೋಕೋಪೀಟನ್ನು ಬಳಸಬೇಕಾದ್ರೆ ಹೇಗೆ ಬಳಸಬೇಕು ಅನ್ನೋದು ಸಹ ನಮಗೆ ಗೊತ್ತಿರಬೇಕು, ಮತ್ತು ಯಾವ ಪ್ಲ್ಯಾಂಟಿಗೆ ನಾವು ಬಳಸಬೇಕು ಅನ್ನೋದು ಸಹ ಗೊತ್ತಿರಬೇಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ ಕೋಕೋಪೀಟ್ ಬಗ್ಗೆನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾವು ಬ್ಲಾಕನ್ನು ತರಿಸ್ಕೊಂಡ್ರೆ ಅದು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸಿದ್ದೀನಿ. ಅದು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಮತ್ತು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ, ಫ್ಲಿಪ್ಕಾರ್ಟಿಂದ ನೀವು ತರಿಸ್ಕೋಬೋದು. ಯಾವುದೇ ಗೊಬ್ಬರ ಬೇಕಾದರೆ ಅಥವಾ ಕೋಕೋಪೀಟು, ಗ್ರೋ ಬ್ಯಾಗು ಮತ್ತು ಕುರಿ ಗೊಬ್ಬರ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ. ಆ ಕುರಿ ಗೊಬ್ಬರ ಕೂಡ ಸಿಗುತ್ತೆ. ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ, ಬೇಕಾದರೆ ನೀವು ತರಿಸ್ಕೋಬೋದು. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೋಡ್ಬೋದು. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿದರೆ ಮಾತ್ರ ಒಂದಷ್ಟು ಗೊತ್ತಾಗುತ್ತೆ ನಾನು ಯಾವ್ಯಾವ ರೀತಿಯಿಂದ ಬಳಸಬೇಕು ಮತ್ತು ಯಾವ ಗಿಡಗಳಿಗೆ ಬಳಸಬೇಕು ಅನ್ನೋದನ್ನು ತೋರಿಸಿದ್ದೀನಿ. ನೋಡಿ, ನಾವು ಕಟಿಂಗನ್ನು ಹಾಕಬೇಕಾದ್ರೆ ಯಾವ ಮೆಥಡಲ್ಲಿ ಹಾಕಿದರೆ ಕೋಕೋಪೀಟಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನಾನು ಒಂದೆರಡು ಕಟಿಂಗನ್ನು ತೊಗೊಂಡು ಅದು ಎಲೆಗಳನ್ನೆಲ್ಲ ತೆಕ್ಕೊಂಡು ನೋಡಿ ಒಂದು ಸಣ್ಣ ಬಾಟ್ಲಿನ ಕೆಳಗಡೆ ಹೋಲ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಈ ಮೆಥಡಲ್ಲಿ ನೀವು ಕೋಕೋಪೀಟನ್ನು ಬಳಸ್ಬೋದು. ಕಟಿಂಗನ್ನು ಹಾಕಬೇಕಾದ್ರೆ ನೀವು ಯಾವುದೇ ಕಟಿಂಗನ್ನು ಹಾಕಬೇಕಾದ್ರೂ ಕೆಳಗಡೆ ಒಂದು ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ಳಿ. ಆಗ ಬೇರು ಬಂದರೆ ಅದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಮತ್ತು ತುಂಬ ಲೂಸ್ ಆಗಲ್ಲ, ಬೇರು ಬಂದಮೇಲೆ ಹಾಳಾಗಲ್ಲ. ಹಾಗಾಗಿ ನೋಡಿ, ಅಷ್ಟು ಆದಮೇಲೆ ನಾವು ಈಗ ಕೋಕೋಪೀಟನ್ನು ಹಾಕ್ಕೊಂಡು ಅರ್ಧದಷ್ಟು ಮಣ್ಣನ್ನು ಹಾಕ್ಕೊಂಡು ನಾವು ಇಲ್ಲಿ ಅಲೋವೆರಾ ಜೆಲಲ್ಲಿ ಕಟಿಂಗನ್ನು ಡಿಪ್ ಮಾಡಿಕೊಂಡು ರೂಟಿಂಗ್ ಹಾರ್ಮೋನ್ ಆಗಿ ಅದು ಕೆಲಸ ಮಾಡುತ್ತೆ. ನಾನು ಕಟಿಂಗ್ ಹಾಕಿರೋಂಥ ವಿಡಿಯೋನ ತುಂಬಾ ಹಾಕಿದ್ದೀನಿ, ಅಲ್ಲೆಲ್ಲ ಡೀಟೇಲಾಗಿ ಹೇಳಿದ್ದೀನಿ. ನೀವು ಬೇಕಾದರೆ ಆ ವಿಡಿಯೋನ ನೋಡ್ಕೋಬೋದು. ನಾನಿಲ್ಲಿ ಕೋಕೋಪೀಟನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ಯಾವ್ಯಾವ ರೀತಿಯಿಂದ ನಾವು ಬಳಸ್ಬೋದು ಅಂತಲೂ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕೋಕೋಪೀಟನ್ನು ಹಾಕಿದರೆ ತೇವಾಂಶ ಹೆಚ್ಚಾಗಿರುತ್ತೆ. ಹಾಗಾಗಿ ನಾವು ಇದನ್ನು ನೀರನ್ನು ಹಾಕಿ ನೋಡಿ, ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದಕ್ಕೆ ಪ್ಲಾಸ್ಟಿಕ್ಕಿಂದ ಕವರ್ ಮಾಡಿಟ್ಕೊಂಡ್ರೆ ನೋಡಿ ಕೆಳಗಡೆ ಕಾಣಿಸುತ್ತಲ್ಲ, ಅಷ್ಟು ನೀರನ್ನು ಹಾಕಿ ಇವತ್ತು ನಾವು ಹೀಗೆ ಇಟ್ಟಾಗ ನಾವು ಮತ್ತೆ ಮತ್ತೆ ಇದಕ್ಕೆ ನೀರನ್ನು ಹಾಕಿಬಿಡ್ತೀವಿ. ಹಾಗಾಗಿ ಆ ಕಟಿಂಗು ಸಾಯೋ ಸಾಧ್ಯತೆ ಇರುತ್ತೆ. ಅಂದರೆ ಕೋಕೋಪೀಟಲ್ಲಿ ನೀರು ತುಂಬ ಹಿಡಿದಿಟ್ಕೊಂಡಿರುತ್ತೆ. ಕಟಿಂಗಿಗೆ ನೀರು ಹೆಚ್ಚಾದರೆ ಕಟಿಂಗ್ ಕೊಳ್ತು ಹೋಗಿಬಿಡತ್ತೆ. ಹಾಗಾಗಿ ನಾವು ಕಟಿಂಗನ್ನು ಹಾಕಬೇಕಾದ್ರೆ ಈ ಮೆಥಡಲ್ಲಿ ನೀವು ಯೂಸ್ ಮಾಡಿ, ತುಂಬ ಚೆನ್ನಾಗಿ ಅದು ಗ್ರೋ ಆಗುತ್ತೆ. ನಾವು ಬಿಗ್ನರ್ಸ್ ಆದರೆ ನಮಗೆ ನೀರನ್ನು ಎಷ್ಟು ಹಾಕಬೇಕು ಅಂತ ಗೊತ್ತಿರಲ್ಲ. ಈ ನರ್ಸರಿಗಳಲ್ಲೆಲ್ಲ ನೀರು ಹಾಕದೇ ಇದ್ದರೂ ಅದು ಬರುತ್ತೆ ಅಂತ ಅವರು ಕೋಕೋಪೀಟಲ್ಲೇ ಗಿಡಗಳನ್ನು ಗ್ರೋ ಮಾಡ್ತಾರೆ. ಹಾಗಾಗಿ ನಮಗೆ ಎಷ್ಟು ನೀರು ಹಾಕಬೇಕು ಅಂತ ಗೊತ್ತಿರಲ್ವಲ್ಲ. ಹಾಗಾಗಿ ಈ ರೀತಿ ಕಟ್ಟಿಟ್ಬಿಡಿ. ಇದು 1.5 ತಿಂಗಳ ಇದೇ ರೀತಿ ಇಟ್ಬಿಡಿ. ಆಮೇಲೆ ಅದನ್ನು ತೆಗೆದು ನೋಡ್ಬೋದು. 1.5 ತಿಂಗಳಾದಮೇಲೆ ಅದು ಬೇರು ಚೆನ್ನಾಗಿ ಬಂದಿರುತ್ತೆ. ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ ಅದು ಚಿಗುರಿದೆಯೋ ಇಲ್ವೋ ಅಂತ. ಆದರೂ 1.5 ತಿಂಗಳ ಹಾಗೆ ಇಟ್ಬಿಡಿ, ತೆಗಿಯೋಕ್ಕೆ ಹೋಗಬೇಡಿ, ನೆರಳಲ್ಲಿಡಿ. ಹಾಗೆ ನೋಡಿ, ನಾನಿಲ್ಲಿ ಬೀಜಗಳನ್ನು ಹಾಕಬೇಕಾದ್ರೆ ಯಾವ ರೀತಿ ಬೀಜಗಳನ್ನು ಹಾಕ್ಬೋದು ಅಂತ ತೋರಿಸ್ತೀನಿ. ಬೀಜಗಳನ್ನು ಹಾಕಬೇಕಾದ್ರೂ ಅಷ್ಟೇ, ಅದು ಸಸಿಗಳು ಮೇಲೆ ಬಂದ ಮೇಲೆ ಬಿದ್ದು ಹೋಗಲ್ಲ ನಾವು ಈ ರೀತಿ ಮೆಥಡಲ್ಲಿ ಹಾಕಿದರೆ. ಅಂದರೆ ಕೆಳಗಡೆ ಒಂದು ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ನೋಡಿ, ನಾನು ಆ ಪಾಟಿಗೆ ಕೆಳಗಡೆ ತೆಂಗಿನಾದರೂ ಅಥವಾ ಏನಾದರೂ ಹಾಕ್ಕೊಂಡು ಪಾಟಿಂಗ್ ಮಿಕ್ಸ್ನ ಹಾಕ್ಕೋತೀನಿ. ಇಲ್ಲಿ 10% ಮಾತ್ರ ನಾನು ಗೊಬ್ಬರನ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಮೆಣಸಿನ ಬೀಜ. ಈ ರೀತಿ ಬೀಜಗಳನ್ನು ನಾವು ಹಾಕ್ಕೊಂಡ್ರೆ ಅದು ಮೇಲೆ ಬಂದ ಮೇಲೆ ಸಾಯಲ್ಲ ಮತ್ತು ಬಿದ್ದು ಹೋಗಲ್ಲ. ಚೆನ್ನಾಗಿ ಅದು ಬೀಜ ಸಸಿ ಆಗಲಿಕ್ಕೆ ನಾವು ಮೇಲಿಂದ ಕೋಕೋಪೀಟನ್ನು ಕವರ್ ಮಾಡಬೇಕು. ಅದರಲ್ಲಿ ಕೋಕೋಪೀಟಲ್ಲಿ ತೇವಾಂಶ ಹಿಡಿದಿಟ್ಕೊಂಡಿರತ್ತಲ್ಲ, ಹಾಗಾಗಿ ನಾವು ಅದನ್ನು 2 ದಿವಸಕ್ಕೆ ಒಂದು ಸಾರಿ ನೀರು ಹಾಕಿದರೆ ಸಾಕಾಗತ್ತೆ. ಮತ್ತೆ ಮತ್ತೆ ನಾವು ನೀರು ಹಾಕೋ ಅವಶ್ಯಕತೆ ಕೂಡ ಇರಲ್ಲ ಈ ರೀತಿ ಕವರ್ ಮಾಡಿದರೆ. ನೋಡಿ, ಮೇಲಿಂದ ಒಂದು ಲೇಯರ್ ನಾವು ಈ ಕೋಕೋಪೀಟನ್ನು ಹಾಕ್ತೀನಿ. ಈ ಮೆಥಡಲ್ಲಿ ಹಾಕಿದರೆ ಬಿಗ್ನರ್ಸ್ಗೂ ಕೂಡ ತುಂಬ ಈಸಿ ಆಗುತ್ತೆ ಅಂತ ನಾನು ಈ ಮೆಥಡಲ್ಲಿ ತೋರಿಸ್ತೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೋಕೋಪೀಟನ್ನು ಯೂಸ್ ಮಾಡ್ತಾರೆ, ಆದರೆ ನಾನು ಯಾವ ರೀತಿ ಯೂಸ್ ಮಾಡಬಹುದು ಅಂತ ಇಲ್ಲಿ ತೋರಿಸಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಕವರ್ ಮಾಡಿ ನೀರನ್ನು ಹಾಕಿ ಮತ್ತೆ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ತುಂಬ ಕೋಕೋಪೀಟನ್ನು ಹಾಕೋದು ಬೇಡ, ಯಾಕಂದರೆ ಮೇಲು ಅಷ್ಟೊಂದು ಚೆನ್ನಾಗಿ ಮೇಲೆ ಬರಲ್ಲ ಅದು. ಹಾಗಾಗಿ ಒಂದು ಅರ್ಧ ಇಂಚ್ ಆಗುವಷ್ಟು ಕೋಕೋಪೀಟನ್ನು ಹಾಕಿದರೆ ಸಾಕು. ಇವತ್ತು ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ಆಮೇಲೆ ನೀರನ್ನು ಸ್ಪ್ರೇ ಮಾಡ್ತಾ ಇರಿ, ಅದಕ್ಕೆ ಅಷ್ಟಾದರೆ ಸಾಕು.
ನೋಡಿ ಈ ರೀತಿ ಸಸಿ ಮೇಲೆ ಬಂದ ಮೇಲೆ ನೀರನ್ನು 2 ದಿವಸಕ್ಕೊಂದ್ಸರಿ ನೀರು ಹಾಕಿದರೂ ಸಾಕಾಗತ್ತೆ. ತುಂಬ ನೀರನ್ನು ಹಾಕೋದು ಬೇಕಾಗಲ್ಲ ನೋಡಿ. ಇಲ್ಲ ಅಂದರೆ ನೀವು ಸ್ಪ್ರೇ ಮಾಡ್ತಾ ಇರಿ. ಬಿಸಿಲು ಬರೋವಂಥ ಜಾಗ ಇದ್ದರೆ ನೋಡಿ ಈ ರೀತಿ ಮುಚ್ಚಿಟ್ಬಿಡಿ. ಆಮೇಲೆ ಅದು ಸಸಿ ಮೊಳಕೆ ಬಂದಿದೆ ಅಂತ ಗೊತ್ತಾದ ಮೇಲೆ ಅದನ್ನು ತೆಗೆದು ಮತ್ತೆ ಇದನ್ನು ನೆರಳಲ್ಲಿಡಬೇಕು. ಆಮೇಲೆ ಸಸಿ ಬಂದ ಮೇಲೆ ಬಿಸಿಲಲ್ಲಿಡಿ. 1 ಗಂಟೆ ಬಿಸಿಲಲ್ಲಿಟ್ಟರೆ ಸಾಕಾಗತ್ತೆ. ಹಾಗೆ ನೋಡಿ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ಗೆ ಯಾವ ರೀತಿ ಕೋಕೋಪಿಟನ್ನು ಹಾಕಬೇಕು ಅಂತ ತೋರಿಸ್ತೀನಿ. ಇದು 3ನೇ ಮೆಥಡು ನೋಡಿ. ನೋಡಿ ನಾವು ಎಷ್ಟು ತೊಗೊಂಡಿದ್ದೀನಿ ಅಂತ ನೋಡಿ. ಇಲ್ಲಿ 2 ಬಕ್ಷ ಆಗುವಷ್ಟು ನಾನು ಪಾಟಿಂಗ್ ಮಿಕ್ಸ್ನೇ ತೊಗೊಂಡಿದ್ದೀನಿ. ಇಲ್ಲಿ ಅಂದರೆ ಭತ್ತದ ಹೊಟ್ಟು ಗೊಬ್ಬರ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ನಾನು ಇಲ್ಲಿ 1 ಮುಷ್ಟಿ ಆಗುವಷ್ಟು ಕೋಕೋಪಿಟನ್ನು ಹಾಕ್ತೀನಿ. ಅಂದರೆ ನೀವು ಈ ಮೆಥಡಲ್ಲಿ ಹಾಕಿದರೆ ನೀವು ಎನಿ ಟೈಮ್ ಪರ್ಮನೆಂಟ್ ಪ್ಲ್ಯಾಂಟಿಗೆ ಇಷ್ಟು ಹಾಕಿದರೆ ಸಾಕಾಗತ್ತೆ. ಇಲ್ಲ ಅಂದರೆ ಬೇಸಿಗೆಯಲ್ಲಾದರೆ ಇನ್ನೂ ಒಂದು ಸ್ವಲ್ಪ ಮತ್ತೊಂದು ಮುಷ್ಟಿ ಜಾಸ್ತಿ ಹಾಕ್ಕೊಳ್ಳಿ. ಬೇಸಿಗೆಯಲ್ಲಿ ಯಾವುದಾದ್ರೂ ಗಿಡಗಳನ್ನು ನೀವು ನೆಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಆಗ ಬೇಕಾದರೆ ನೀವು ಮತ್ತೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೀಸನಲ್ ಪ್ಲ್ಯಾಂಟಿಗೆ ನೀವು ಇಷ್ಟು ಹಾಕ್ಕೊಳ್ಳಿ. ಇಲ್ಲ ಹ್ಯಾಂಗಿಂಗ್ ಪಾಟಿಗೂ ಕೂಡ ನೀವು 2 ಮುಷ್ಟಿ ಆಗುವಷ್ಟು ಹಾಕ್ಕೊಳ್ಳಿ. ಅದು ಲೈಟ್ ವೇಟ್ ಆಗಿರಬೇಕು, ಹಾಗಾಗಿ ಇಷ್ಟನ್ನು ಹಾಕ್ಕೊಳ್ಳಿ. ಮತ್ತು ಹ್ಯಾಂಗಿಂಗ್ ಪಾಟಿಗೆಲ್ಲ ನಾವು ತುಂಬ ನೀರನ್ನು ಹಾಕೋಕ್ಕಾಗಲ್ವಲ್ಲ, ಹಾಗಾಗಿ ಕೋಕೋಪಿಟನ್ನು ಹಾಕಿ ನೋಡಿ. ಈ ಮೊಗ್ಗು ಒಣಗೋಗ್ಬಿಟ್ಟಿದೆ, ಯಾಕಂದರೆ ಇಬ್ಬನಿ ಬೀಳತ್ತಲ್ಲ, ಹಾಗಾಗಿ ಅದಕ್ಕೆ ನಾವು ಬೆಳಗ್ಗಿನ ಹೊತ್ತು ನೀರನ್ನು ಸ್ಪ್ರೇ ಮಾಡಿದರೆ ಈ ರೀತಿ ಒಣಗೋದನ್ನು ತಪ್ಪಿಸ್ಬೋದು. ಇಲ್ಲ ಅಂದರೆ ಇದೇ ರೀತಿ ಒಣಗೋಗ್ಬಿಡತ್ತೆ ನೋಡಿ. ಈಗ ಮತ್ತೊಂದು ಮೆಥಡಲ್ಲಿ ನಾವು ಯಾವ ರೀತಿ ಈ ಬೇಸಿಗೆಲೆಲ್ಲ ಹೇಗೆ ನಾವು ಅದನ್ನು ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಕೋಕೋಪಿಟ ನೋಡಿ, ನಾನಿಲ್ಲಿ 1 ಲೇಯರ್ ಆಗುವಷ್ಟು ಮೇಲೆ ಮಲ್ಚಿಂಗ್ ಮಾಡ್ತೀನಿ ಈ ಕೋಕೋಪಿಟಿಂದ. ಅದು ನೀರನ್ನು ಹಿಡಿದಿಟ್ಟುಕೊಂಡು ಬೇಕಾದಾಗ ಬಿಟ್ಟುಕೊಡುತ್ತೆ. ಮತ್ತು ಮೇಲಿನ ಸೂರ್ಯನ ಕಿರಣ ನೇರವಾಗಿ ತಾಗದೇ ಇರೋ ಹಾಗೆ ಇದು ಮಣ್ಣನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ಈ ಕೋಕೋಪಿಟನ್ನು ಯೂಸ್ ಮಾಡಿಕೊಂಡು ಮಲ್ಚಿಂಗ್ ಮಾಡಿ. ಮತ್ತು ನೀವು ದಿವಸಕ್ಕೆ 2 ಸಾರಿ ನೀರನ್ನು ಹಾಕಬೇಕು ಅಂತಿಲ್ಲ. ಈ ಕೋಕೋಪಿಟನ್ನು ಮೇಲಿಂದ ಮಲ್ಚಿಂಗ್ ಮಾಡಿದರೆ ಅದು ನೀರು ಹಿಡಿದಿಟ್ಟುಕೊಂಡಿರುತ್ತೆ, ಆಗ ಅದು ನಿಧಾನವಾಗಿ ಬಿಟ್ಟು ಕೊಡುತ್ತೆ ನೋಡಿ. ಈ ರೀತಿ ನೀವು ಗಿಡಗಳಿಗೆ ಮಲ್ಚಿಂಗ್ ಮಾಡಿ. ಮತ್ತು ನೋಡಿ, ನಾವು ಇಲ್ಲಿ ಇಂಡೋರ್ ಪ್ಲ್ಯಾಂಟಿಗೆ ಈಗ ಯಾವ ಗಿಡಕ್ಕೆ ಹಾಕಬಾರ್ದು ಅಂತ ಹೇಳ್ತೀನಿ. ಇಂಡೋರ್ ಪ್ಲ್ಯಾಂಟಿಗೆಲ್ಲ ನಾವು ಒಳಗಡೆ ಇಡ್ತೀವಲ್ಲ, ಅದಕ್ಕೆ ನೀರು ಕಡಿಮೆ ಬೇಕಾಗತ್ತೆ. ಹಾಗಾಗಿ ಆ ಇಂಡೋರ್ ಪ್ಲ್ಯಾಂಟಿಗೆಲ್ಲ ನಾವು ಕೋಕೋಪಿಟನ್ನು ಯೂಸ್ ಮಾಡೋದು ಬೇಡ. ಮತ್ತು ಸರ್ಕ್ಯುಲೆಂಟ್ ಗಿಡಗಳಿಗೂ ಅಷ್ಟೇ ನೀರು ಕಡಿಮೆ ಬೇಕಾಗತ್ತೆ. ಹಾಗಾಗಿ ಸರ್ಕ್ಯುಲೆಂಟ್ ಪ್ಲ್ಯಾಂಟಿಗೂ ನಾವು ಈ ಕೋಕೋಪಿಟನ್ನು ಹಾಕದೇ ಹೋದರೆ ಒಳ್ಳೆಯದು ಅಂತ ನನ್ನ ಭಾವನೆ. ನಾನು ಹಾಕಲ್ಲ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನೀರು ಕಡಿಮೆ ಬೇಕಾಗುವಂಥ ಗಿಡಗಳಿಗೆ ನಾವು ಕೋಕೋಪಿಟನ್ನು ಹಾಕದೇ ಇರೋದೇ ಒಳ್ಳೆಯದು. ನೀರು ಹೆಚ್ಚಾಗಿ ಬೇಕಾಗುವಂಥ ಪ್ಲ್ಯಾಂಟ್ಗಳಿಗೆ, ಅಂದರೆ ಈ ನೀರ್ಸೋಣೆ ಗಿಡಗಳಿಗೆಲ್ಲ ನೀರು ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಹಾಗಾಗಿ ನೀರ್ಸೋಣೆ ಗಿಡಕ್ಕೆ ಮತ್ತು ಈ ಗುಲಾಬಿ ಗಿಡ, ದಾಸವಾಳ ಗಿಡಕ್ಕೆಲ್ಲ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಆ ಗಿಡಗಳಿಗೆಲ್ಲ ನಾವು ಕೋಕೋಪಿಟನ್ನು ಯೂಸ್ ಮಾಡ್ಬೋದು. ಮತ್ತು ನಾವು ಈ ಪರ್ಮನೆಂಟ್ ಪ್ಲ್ಯಾಂಟು ಅಂದರೆ ಹಣ್ಣಿನ ಗಿಡ, ಲಿಂಬು ಗಿಡ, ಈ ರೀತಿ ಪರ್ಮನೆಂಟ್ ಪ್ಲ್ಯಾಂಟು, ಗುಲಾಬಿ ಗಿಡ, ಈ ರೀತಿದೆಲ್ಲ ಪ್ಲ್ಯಾಂಟ್ಗಳಿಗೆ ನಾವು ಕೋಕೋಪಿಟನ್ನು ಯೂಸ್ ಮಾಡಬಹುದು. ಯಾಕಂದರೆ ಮಣ್ಣು ಕ್ರಮೇಣ ಗಟ್ಟಿಯಾಗಿಬಿಡತ್ತೆ. 1 ವರ್ಷ 2 ವರ್ಷ ಆದಮೇಲೆಲ್ಲ ಮಣ್ಣು ಗಟ್ಟಿಯಾಗಿರುತ್ತೆ. ಹಾಗಾಗಿ ನಾವು ಕೋಕೋಪಿಟನ್ನು ಯೂಸ್ ಮಾಡೋದ್ರಿಂದ ಆ ಮಣ್ಣು ಗಟ್ಟಿಯಾಗೋದನ್ನು ತಪ್ಪಿಸ್ಬೋದು. ಹಾಗಾಗಿ 1 ವರ್ಷ 2 ವರ್ಷ ರಿಪೋರ್ಟಿಂಗ್ ಮಾಡದೇ ಇದ್ದರೂ ಪರವಾಗಿರಲ್ಲ. ಅಂಥ ಗಿಡಗಳಿಗೆ ನಾವು ಈ ಕೋಕೋಪಿಟನ್ನು ಯೂಸ್ ಮಾಡ್ಬೋದು. ಮತ್ತು ನಾವು ತರಕಾರಿ ಗಿಡಗಳಿಗೂ ಕೂಡ ಕೋಕೋಪಿಟನ್ನು ಯೂಸ್ ಮಾಡ್ಬೋದು. ಯಾಕಂದರೆ ತರಕಾರಿ ಗಿಡಗಳಿಗೆ ನೀರು ಜಾಸ್ತಿನೇ ಬೇಕಾಗತ್ತೆ. ಹಾಗಾಗಿ ತರಕಾರಿ ಗಿಡಗಳಿಗೂ ನಾವು ಈ ಕೋಕೋಪಿಟನ್ನು ಯೂಸ್ ಮಾಡಿ ನೆಡೋದ್ರಿಂದ ಬೇರು ಚೆನ್ನಾಗಿ ಬರುತ್ತೆ, ಗಿಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ತರಕಾರಿ ಗಿಡಗಳಿಗೂ ನಾವು ಕೋಕೋಪಿಟನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸೀಸನಲ್ ಪ್ಲ್ಯಾಂಟ್ಗಳಿಗೂ ನೀವು ಕೋಕೋಪಿಟನ್ನು ಯೂಸ್ ಮಾಡ್ಬೋದು. ಅದು ಬೇಗ ಗ್ರೋ ಆಗಬೇಕು ಅಂದರೆ ನಾವು ಕೋಕೋಪಿಟನ್ನು ಒಂದಷ್ಟು ಹಾಕಿದರೆ ಅದು ಫಾಸ್ಟ್ ಗ್ರೋಯಿಂಗ್ ಆಗಿರುತ್ತೆ. ಬೇರು ಚೆನ್ನಾಗಿ ಇಳಿದು ಹೋಗುತ್ತಲ್ಲ, ಹಾಗಾಗಿ ತುಂಬ ದಿನ ಉಳಿಯೋವಂಥ ಪ್ಲ್ಯಾಂಟ್ಗೆ ಸ್ವಲ್ಪ ಕಡಿಮೆ ಹಾಕಿದರೂ ಪರವಾಗಿಲ್ಲ. ಹಾಗೆ ನಾವು ಆ ಕೋಕೋಪಿಟನ್ನು ಯೂಸ್ ಮಾಡಬೇಕಾಗತ್ತೆ. ಈ ವಿಡಿಯೋದಲ್ಲಿ ಒಂದಷ್ಟು ಕೋಕೋಪಿಟ್ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ. ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೇನಾದರೂ ಮರೆತರೆ ಮುಂದಿನ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಒಂದಷ್ಟು ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಮತ್ತೊಂದು ಚಾನಲ್ JH ಕನ್ನಡ ಸ್ಟೋರೀಸ್, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.